ಹಾಗೂ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಪ್ರತಾಪ್ ಅವರು ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ರಸದಲ್ಲಿ ಕಾರ್ಯಕ್ರಮ ಮಾಡ್ತಿರೋ ನಮ್ಮ ಮೇಡಮ್ಮು, ನಮ್ಮ ಸರ್ಗು ಮತ್ತೆ ನೆರೆದ ಎಲ್ಲ ಅಭಿಮಾನಿಗಳಿಗೂ ಧನ್ಯವಾದಗಳು. ನಿಮ್ಮ ಸಹಕಾರ ಹೀಗೆ. ಇಂದು 72ನೇ ವರ್ಷದ ಅಂಬರೀಷ್ ಸರ್ ಹುಟ್ಟದಬ್ಬ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಂಡ್ಯದ ಗಂಡು ಅವರು ನಮ್ಮ ಹೆಮ್ಮೆ, ನಾಡಿನ ಹೆಮ್ಮೆ. ಇವತ್ತು ಅಂಬರೀಷ್ ಅಭಿಮಾನಿಗಳು ಹಾಗೂ ನ್ಯಾಯ ನೀತಿ ಧರ್ಮ ಅನ್ನೋ ಒಂದು ಸೇನೆ ಮಾಡಿಕೊಂಡು ಅನ್ನದಾನ, ಅದೇ ರೀತಿ ಒಂದು ಅಂಬರೀಷ್ ಸರ್ದು ಒಂದು ಹಾಡುಗಳಿಗೆ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಆಶೀರ್ವಾದ ಪಡೆಯೋಣ ಅಂತ ಬಂದೆ ಸರ್ದು. ನನ್ನ ಜೀವನದಲ್ಲೂ ಸಾಕಷ್ಟು ಬದಲಾವಣೆ ಆಗಿ ಮುಂದೆ ಸಾಗ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಷ್ಟೇ. ಅಂಬರೀಷ್ ಸರ್ನ ಒಂದು ಗುಣಗಳು, ನೀವು ಯಾವ ಒಂದು ಒಳ್ಳೆಯ ಗುಣಗಳ ನೀವು ಅಳವಡಿಸ್ಕೊಳ್ಳೋಕೆ ಇಷ್ಟಪಡ್ತೀರಿ? ಏನೇ ಆದರೂ ನೇರನ್ನು ನೋಡಿ, ಯಾವುದನ್ನು ನೋಡ್ಕೊಂಡು ಬೆಳೆದಿದ್ದೀವಿ. ಚಕ್ರವ್ಯೂಹ ಸಿನಿಮಾ ಆಗಿರ್ಬೋದು, ಅಂತ ಆಗಿರ್ಬೋದು, ಇನ್ನೂ ಒಂದೆರಡು ಮೂರು ಸಿನಿಮಾ, ಒಂಟಿ ಸಲಗ, ಇಂದ್ರಜಿತ್, ಆಮೇಲೆ ಹೌದು, ಮಂಡ್ಯದ ಗಂಡು, ಸುಮಾರು ಸಿನಿಮಾಗಳು, ನಮ್ಮೂರ ಹಮ್ಮೀರ, ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ಹೋಗ್ತಾ ಇರುತ್ತೆ. ಅದರಲ್ಲೂ ಒಂದು ಸಿನಿಮಾಗಳು ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ಎಲ್ಲ ಥರ ಸಿನಿಮಾಗಳು ಮಾಡಿದ್ದಾರೆ. ಅದರಲ್ಲೂ ಮಾಲಾಶ್ರೀ ಅವ್ರ ಜೊತೆ ಅಂತೂ ತುಂಬ ಅದ್ಭುತವಾಗಿ ಸಿನಿಮಾಗಳು ಮಾಡಿದ್ದಾರೆ. ಹೃದಯ ಹಾಡಿತ್ತು ನನಗೆ ಭಾಳ ಇಷ್ಟವಾದ ಸಿನಿಮಾ. ಒಂದು ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಮಾಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಇನ್ನೂ ಒಂದು ಹೇಳ್ಬೇಕಂದ್ರೆ ಮಾಲಾಶ್ರೀ ಅವ್ರ ಜೊತೆ ಒಂದು ಯಾವುದು ಸರ್ ಅದು ಮೂವಿ, ಒಂಥರ ರೆಬಲ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, ರಾಣಿ ಮಹಾರಾಣಿ, ಅದು ಇನ್ನೂ ಬೇರೆ ಲೆವೆಲ್. ಅದು ಯಾವತ್ತಿದ್ರು ಅಂಬರೀಷ್ ಸರೇ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಒಳ್ಳೇದಾಗಲಿ, ಶುಭವಾಗಲಿ. ಯಾರನ್ನ? ಇಲ್ಲ ಜೀವನದಲ್ಲಿ ಒಂದ್ಸಲಿನೂ ಭೇಟಿ ಆಗಿಲ್ಲ. ಅಂಬರೀಷ್ ಸರ್ ನೀವು ಅಂದರೆ ಯಾವ ಸಿನಿಮಾನ ಹೋಗಿ ಥಿಯೇಟರ್ ನೋಡಿದ್ರೆ ಅಂಬರೀಷ್ ಸರ್ ಹೋದಾಗ? ಅಂಬರೀಷ್ ಸರ್ದು ಇದು ಯಾವುದು, ಅಂಬರೀಷ್ ಸರ್ ಸುದೀಪ್ ಸರ್ ಮಾಡಿದಾರಲ್ಲ ವೀರ ಪರಂಪರೆ. ಯಾಕೆಂದರೆ ನಮ್ಮ ಕಾಲದಲ್ಲಿ ಬಂದಿದ್ದು
ಅದೇ ಸಿನಿಮಾ ಅಂತ ನೋಡೋದಾದರೆ ಅದನ್ನು ಥಿಯೇಟ್ರಲ್ಲಿ ನೋಡಿದ್ದೀನಿ. ಅದನ್ನು ನೋಡೋದಕ್ಕಿಂತ ಮನೇಲಿ ಸಾಕಷ್ಟು ಬಾರಿ ಹಾಕೋರು. ಅದರಲ್ಲೂ ಚಕ್ರವ್ಯೂಹ ಅಂತ ಮತ್ತು ನಮ್ಮೂರ ಹಮ್ಮೀರ ಇದೆಲ್ಲ ಎಷ್ಟೇ ಬಾರಿ ಹಾಕಿದ್ರೂ ನಮ್ಮ ಮನೆಯಲ್ಲಿ ಬಿಡ್ತಾ ಇರಲಿಲ್ಲ. ಅದೊಂದು 30 ಸಲ ಆಗಲಿ 31ನೇ ಸಲ ಹೊಸದು ಅಂತಲೇ ನೋಡ್ತಾಯಿದ್ರು. ಖುಷಿ ಆಗುತ್ತೆ. ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದೀರಾ? ಹಾಂ, ಇಲ್ಲ, ಕೆಲಸನ ಏನು ಮಾತಾಡೋದಕ್ಕಿಂತ ಕೆಲಸದ ಮುಖಾಂತರ ಉತ್ತರ ಕೊಡ್ತೀವಿ. ಒಳ್ಳೇದಾಗಲಿ. ನೋಡೋಣ ಮುಂದೆ ಎಲ್ಲ ನೋಡೋಣ ಅದನ್ನು. ದೇವರ ಆಶೀರ್ವಾದ, ಅಂಬರೀಷ್ ಆಶೀರ್ವಾದ. ಸಮಯ ಬರಲಿ, ಟೈಮ್ ಬರಲಿ. ಅವರು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಬಟ್ ಅವರು ಮಾಡಿರುವಂಥ ಸಿನಿಮಾಗಳು, ಬೇರೆ ಬೇರೆ ರೀತಿಯ ಕಾರ್ಯಗಳು ನಮ್ಮ ಜೊತೆ ಇವೆ. ಅದನ್ನು ನೆನೆಸ್ಕೊಂಡು ಮುನ್ನುಗ್ಗಬೇಕು, ಮರಿಬಾರ್ದು ಯಾರೂ ಕೂಡ. ಒಂದು ಏಜ್ಗೆ ಒಬ್ಬರು ಹೀರೋ, ಇನ್ನೊಂದು ಏಜ್ಗೆ ಒಬ್ಬರು ಹೀರೋ ಅಂತ ಇರೋಲ್ಲ. ಈಗ ಒಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ನನಗಂತೂ ಹಳೆ ಮೂವೀಸು ನಾನು ನೋಡ್ತೀನಿ. ನನಗೂ ಭಾಳ ಇಷ್ಟ ಆಗುತ್ತೆ ಕೆಲವೊಂದು ಮೂವೀಸು. ಅಂಬರೀಷ್ ಸರ್ ಮೂವೀಸ್ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸರ್ ಮೂವೀಸ್ ಆಗಿರ್ಬೋದು, ಅಥವಾ ವಿಷ್ಣುವರ್ಧನ್ ಸರ್ ಮೂವೀಸ್ ಆಗಿರ್ಬೋದು. ಅಂಬರೀಷ್ ಸರ್, ವಿಷ್ಣುವರ್ಧನ್ ಸರ್ ಒಂಥರ ಖುಷಿಗೂ ಗೆಳೆಯರ ಥರನೇ ಇದ್ದರು. ವಿಷ್ಣುವರ್ಧನ್ ಸರ್ ಒಂಥರ ಕ್ಲಾಸ್ ಸಿನಿಮಾಸ್ ಮಾಡಿದ್ರೆ, ಅಂಬರೀಷ್ ಒಂಥರ ಮಾಸ್ ಸಿನಿಮಾಸ್ ಮಾಡಿ ಜನಮನ್ನಣೆ ಗಳಿಸ್ತವರು. ಇಬ್ಬರು ಭಾಳ ಇಷ್ಟ ಆಗ್ತಾರೆ. ಯಾರು ಎಲ್ಲರೂ ಇನ್ಸ್ಪೈರ್ ಆಗಿ, ಚಿತ್ರರಂಗದಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಇನ್ಸ್ಪಿರೇಷನ್, ಒಬ್ರಂತ ಅಲ್ಲ. ವರ್ಷದ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ನ್ಯಾಯ ನೀತಿ ಧರ್ಮದಿಂದ ಅನ್ನದಾನ ಕಾರ್ಯಕ್ರಮ ಇದೆ, ರಸಮಂಜರಿ ಕಾರ್ಯಕ್ರಮ ಇದೆ. ಅಭಿಮಾನಿ ಬಳಗವೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಜೈ ಅಂಬರೀಷ್ ಅಣ್ಣ, ಒಳ್ಳೆಯದಾಗಲಿ. ಪಕ್ಷ ಏನಿಲ್ಲ, ಎಲ್ಲ ಅಭಿಮಾನಿಗಳು ಪಕ್ಷ ರಾಜಕೀಯ ಏನಿಲ್ಲ, ರಾಜಕೀಯ ಅನ್ನೋದು ಇದರಲ್ಲಿ ಇಲ್ವೇ ಇಲ್ಲ. ಎಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾ ಇರೋದು. ಇವತ್ತು ಅನ್ನದಾನ ಕಾರ್ಯಕ್ರಮ ಇದೆ, ಮತ್ತು ರಸಮಂಜರಿ ಕಾರ್ಯಕ್ರಮ ಇದೆ, ಎಲ್ಲ ಮಾಡ್ತಾ ಇದ್ದೀವಿ.